ಯಾಕಷ್ಟೊಂದು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ? ಸಿಂಪಲ್ ಆಗಿ ಸಾಲ್ವ್ ಆಗುವಂತದಕ್ಕೆ ಎಷ್ಟೊಂದು ಟೆನ್ಷನ್ ಮಾಡ್ಕೋಬೇಕಾ? ನಿನಗಷ್ಟೊಂದು ಈಸಿ ಅನ್ನಿಸ್ತಿದ್ಯಾ? ವೈ ನಾಟ್? ಪ್ರಭಾಸ್ ಫೋನ್ ಮಾಡಿ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ದೊಡ್ಡಪ್ಪನ ಹತ್ರ ಹೇಳಿದ್ರೆ ಸರಿ ಹೋಗುತ್ತಲ್ವಾ? ಹಾ, ಆಗೋಗ್ಬಿಡತ್ತೆ. ರಾಜಲಕ್ಷ್ಮಿ ಲೈಫು ಸ್ಪಾಯಿಲ್ ಆಗ್ಬಿಡತ್ತೆ. ಹೇಗೆ ಹೇಗೆ ಅಂತಿದ್ಯಲ್ಲ, ನಿನಗ್ ಗೊತ್ತಿಲ್ವಾ? ಆ ರಾಸ್ಕಲ್ ನಾನು ರಾಜಲಕ್ಷ್ಮಿ ಮಾತಾಡ್ಕೊಂಡಿರೋ ವಿಡಿಯೋನೇನಾದ್ರೂ ಶೌರ್ಯನ ಕಳ್ಸಿದ್ರೆ ನಿನ್ನ ಸೀನು ಅರ್ಥ ಮಾಡ್ಕೊಂಡ್ ಹಾಗೆ ಶೌರ್ಯ ಕೂಡ ರಾಜಿನ ಅರ್ಥ ಮಾಡ್ಕೋತಾನಲ್ವಾ? ಗಂಡ್ಸು ಇವತ್ತಿದ್ದ ಹಾಗೆ ನಾಳೆ ಇರೋದಿಲ್ಲ. ನಾಳೆ ಯಾವತ್ತಾದ್ರೂ ರಾಜಿನ ಅವತ್ತು ನಿಜವಾಗ್ಲೂ ಏನ್ ನಡೀತು ಅಂತ ಶೌರ್ಯ ತಮಾಷೆ ಕೂಡ ಕೇಳಿದ್ರು ಸೆನ್ಸಿಟಿವ್ ಆಗಿಡೋ ರಾಜಿ ಅದನ್ನ ತಡ್ಕೊಳ್ಳೋದಿಲ್ಲ. ಈಗೇನಂತ್ಯಾ? ಟೈಮ್ ಹತ್ರ ಬರ್ತಿದೆ. ನಾನ್ ಹೋಗೋದೆ ಕರೆಕ್ಟ್. ಹಾ, ಕರೆಕ್ಟಾ? ನೀನೇನಾ ಈ ಮಾತನ್ನ ಹೇಳ್ತಿರೋದು? ಅಂದ್ರೆ ನಿನ್ ಲಿಮಿಟ್ಸ್ ನ ನೀನು ಕ್ರಾಸ್ ಮಾಡ್ತಿದ್ಯಾ? ಶಟ್ ಅಪ್! ನೀನು ನನಗ್ ಬೈದು ನನ್ ಬಾಯಿನ ಮುಚ್ಚಿಸ್ಬೋದೇನೋ. ತಿಳಿ ಸೀರೆ ಹುಟ್ಕೊಂಡು ಮಲ್ಗೆ ಹೂ ಮುಡ್ಕೊಂಡು ಅವನ್ ಬಾಂದಿರೋ ಜಾಗಕ್ಕೆ ಹೋದೆ ಅಂತ ಊರಲ್ಲಿರೋರಿಗೆ ಗೊತ್ತಾದ್ರೆ ಅವ್ರ ಬಾಯಿನ ಮುಚ್ಚಿಸ್ಬೋದಾ? ಅಲ್ಲಿವರೆಗೂ ಯಾಕೆ ನಿಮ್ಮ ಪದ್ಮ ಅತ್ತೆ ಬಾಯಿಗೆ ಬಾಯಿ ಕೊಡಕ್ಕಾಗತ್ತಾ? ಯಾರ್ ನಂಬಿದ್ರು ನಂಬದೆ ಹೋದ್ರು ಸೀನು ನಿನ್ನ ಅವನಲ್ಲಿ ಅರ್ಧ ಅನ್ಕೊಂಡಿದ್ದಾನೆ. ನೀನ್ ಹೀಗ್ ಹೋಗಿದ್ಯಾ ಅನ್ನೋ ವಿಷಯ ಗೊತ್ತಾದ್ರೆ ನಿಮ್ಮಿಬ್ರ ಸಂಬಂಧನ ಮುರಿದು ಹಾಕ್ತಾರೆ ನಿಮ್ಮತ್ತೆ. ಅವ್ರ ಬಗ್ಗೆ ನೀನ್ ಹೇಳೋ ಅಂತ ಅವಶ್ಯಕತೆ ಇಲ್ಲ. ನಾನ್ ಹೋಗ್ತಿರೋದು ಆ ಈಡಿಯಟ್ಗೋಸ್ಕರ ಅಲ್ಲ, ಅವನ್ ಹತ್ರ ಇರೋ ಆ ವಿಡಿಯೋಗೋಸ್ಕರ. ಅದನ್ನ ಡೆಸ್ಟ್ರಾಯ್ ಮಾಡಿದ್ರೆ ಅವನ್ ಮತ್ತೆ ಫೋನ್ ಕೂಡ ಮಾಡಲ್ಲ. ಆದ್ಯಾ, ನೀನು ಪ್ಲಾನ್ ಪ್ರಕಾರನೇ ಹೋಗ್ಬಹುದು, ಆದ್ರೆ ಇದು ರೈಟ್ ಟೈಮ್ ಅಲ್ಲ. ಹೋಗ್ದೆ ಹೋದ್ರೆ ಅವನ್ ಇಲ್ಲಿಗೆ ಬರಬಹುದು. ಮಧ್ಯಾಹ್ನ ಬಂದವನು ಇಲ್ಲಿಗ್ ಮತ್ತೆ ಬರಲ್ಲ ಅಂತ ಹೇಗ್ ಅನ್ಕೋತ್ಯಾ? ಅವನೀಗೋ ಹರ್ಟ್ ಆಗಿ ಶೌರ್ಯಂಗೇನಾದ್ರೂ ಆ ವಿಡಿಯೋನ ಕಳ್ಸಿದ್ರೆ ನಾನ್ ಅನ್ಭವಿಸಿದ ನೋವಿಗೆ ಕಷ್ಟಗಳಿಗೆ ಅರ್ಥನೇ ಇರೋದಿಲ್ಲ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ದೊಡ್ಡಪ್ಪನ್ಗೆ ಹೇಳೋದು ತುಂಬಾನೇ ಒಳ್ಳೇದು. ಹೇಳಿದ್ರೆ ಒಳ್ಳೇದ್ ನಡೆಯಲ್ಲ. ಮರ್ಯಾದೆ ಹೋಗುತ್ತೆ ಅಂತ ದೊಡ್ಡಪ್ಪ ಅವ್ರ ಪ್ರಾಣನೇ ಬಿಡೋಕ್ ರೆಡಿ ಆಗ್ತಾರೆ ಕೂಡ.